ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪಾಲಕ್ ಚಕ್ಲಿ ಮಾಡ್ತಾ ಇದ್ದೀನಿ. ಪಾಲಕ್ ಸೊಪ್ಪನ್ನು ಬಳಸ್ಕೊಂಡು ಹೇಗೆ ಕ್ರಿಸ್ಪಿಯಾಗಿ ಪಾಲಕ್ ಚಕ್ಲಿನ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 2 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ 1 ಬಟ್ಲಷ್ಟು ಕಡಲೆ ತೊಗೊಂಡಿದ್ದೀನಿ, ಹುರಿಗಡಲೆ. 2 ಬಟ್ಲಷ್ಟು ಕಡಲೆ ಹಿಟ್ಟಿಗೆ 1 ಬಟ್ಲಷ್ಟು ಕಡಲೆ ಇರಬೇಕು. ಹಾಗೆ ಬಿಳಿ ಎಳ್ಳು, ಓಂಕಾಳು, ಜೀರಿಗೆ, ಹಾಗೆ ಸ್ವಲ್ಪ ಬೆಣ್ಣೆ, ಪಾಲಕ್ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು, ಒಂದು 4ರಿಂದ 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಫಸ್ಟಿಗೆ 1 ಬಟ್ಲಷ್ಟು ಉರಿಗಡಲೆನ ನುಣ್ಣಗೆ ನೈಸಾಗಿ ಪುಡಿ ಮಾಡ್ಕೊಬರ್ಬೇಕಾಗತ್ತೆ. ಒಂದು ಅಗ್ಲನ್ ಪಾತ್ರೆ ಅಥವಾ ಪರಾತ ತಗೊಳ್ಳಿ. ಇದಕ್ಕೆ 2 ಬಟ್ಲಷ್ಟು ಅಕ್ಕಿ ಹಿಟ್ಟು, ಹಾಗೆ 1 ಬಟ್ಲಷ್ಟು ಉರಿಗಡಲೆನ ಪುಡಿ ಮಾಡಿರ್ತೀವಲ್ವ ಅದು ತಗೋಬೇಕು. ಹಾಗೆ ಓಂಕಾಳು ತೊಗೊಂಡಿದ್ದೀನಿ, ಬಜ್ಜಿ ಮಾಡಬೇಕಾದ್ರೆ ಹಾಕ್ತೀವಲ್ವ ಅದು, ಹಾಗೆ ಸ್ವಲ್ಪ ಜೀರಿಗೆ. ಈಗ ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು, ಹಾಗೆ ಮೆಣಸಿನ್ಕಾಯಿ ಇದಿಷ್ಟನ್ನು ನುಣ್ಣಗೆ ರುಬ್ಕೊಬರ್ಬೇಕು. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಪೇಸ್ಟನ್ನು ಹಾಕ್ಕೋಬೇಕು. ಹಾಗೆ ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಫಸ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಇದಕ್ಕೆ ನೀವು ಎಣ್ಣೆ ಆದರೂ ಹಾಕ್ಕೋಬೋದು ಅಥವಾ ಬೆಣ್ಣೆ ಆದರೂ ಬಳಸ್ಕೋಬೋದು. ಇಲ್ಲಿ ನಾನು ಬೆಣ್ಣೆನ ಬಿಸಿ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಅಥವಾ ನೀವು ಎಣ್ಣೆ ಹಾಕ್ಕೊಳೋದಾದರೆ ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಳಿ, ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ ಚಕ್ಲಿ. ಈಗ ಇದಕ್ಕೆ ತಣ್ಣ ನೀರು ಹಾಕಬಾರ್ದು. ಒಂದು ಪಾತ್ರೆಯಲ್ಲಿ ನೀರು ಬಿಸಿಗಿಟ್ಟಿದ್ದೀನಿ. ಈಗ ಇದು ಕುದೀತಾ ಇದೆ. ಕುದಿಯೋ ನೀರನ್ನು ಹಾಕಿದ್ರೆ ಚಕ್ಲಿ ಚೆನ್ನಾಗಾಗತ್ತೆ. ತಣ್ಣ ನೀರನ್ನ ಬಳಸಬಾರ್ದು. ಹಾಗೆ ಎಣ್ಣೆ ಅಥವಾ ಬೆಣ್ಣೆ ಬಿಸಿದು ಹಾಕಬೇಕು, ತಣ್ಣಂದು ಹಾಕಬಾರ್ದು. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಬೇಕಾಗತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಈ ರೀತಿ ಕಲಸಿದ್ದಾದ್ಮೇಲೆ ಚೆನ್ನಾಗಿ ನಾದಿ ಒಂದು 5ರಿಂದ 10 ನಿಮಿಷ ಅದು ನೆನೆಯೋಕ್ಕೆ ಬಿಡಬೇಕು. ಹಾಗೆ ಇಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಕಾಯಕ್ಕಿಟ್ಟಿದ್ದೀನಿ. ಒಂದು 10 ನಿಮಿಷ ಆದಮೇಲೆ ಚಕ್ಲಿ ಒಳ್ಳಿಗೆ ಇದನ್ನು ಹಾಕ್ಕೊಂಡು ಚಕ್ಲಿ ಮಾಡ್ಕೋಬೇಕು. ಚಕ್ಲಿ ಹಾಕಬೇಕಾದ್ರೆ ಎಲ್ಲೂ ಕಟ್ ಆಗಬಾರ್ದು, ನೀಟಾಗಿ ಬರಬೇಕು ಅಂದರೆ ನೀವು ಆದಷ್ಟು ಬಿಸಿ ನೀರು ಹಾಗೆ ಬಿಸಿ ಎಣ್ಣೆ ಅಥವಾ ಬೆಣ್ಣೆನ ಹಾಕ್ಕೊಳ್ಳಿ. ಬೆಣ್ಣೆ ಹಾಕಿದಷ್ಟು ಇದು ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ. ಪ್ಲೇನ್ ಚಕ್ಲಿ ಮಾಡಿ ಬೇಜಾರಾಗಿದ್ದರೆ ಈ ಥರ ಒಂದು ಡಿಫ್ರೆಂಟ್ ಆಗಿರೋ ಚಕ್ಲಿನ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಈಗ ಎಣ್ಣೆ ಕಾದಿದ್ದಾದಮೇಲೆ ಇಲ್ಲಿ ಚಕ್ಲಿ ಹಾಕ್ಕೊಂಡು 2 ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಪಾಲಕ್ ಸೊಪ್ಪನ್ನು ಬಳಸಿ ಯಾವ ರೀತಿ ಚಕ್ಲಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಈ ರೀತಿ ಕಲರ್ ಚಕ್ಲಿ ಮಾಡಿದ್ರೆ ಮಕ್ಕಳಿಗೂ ತುಂಬಾ ಇಷ್ಟ ಆಗತ್ತೆ. ಈಗ ಚಕ್ಲಿ ಮಾಡಬೇಕಾದ್ರೆ ಎಲ್ಲೂ ಬ್ರೇಕ್ ಆಗಿಲ್ಲ ಅಥವಾ ಎಲ್ಲೂ ಚಕ್ಲಿ ಮುರಿದಿಲ್ಲ ಹಾಕಿದ್ಮೇಲಾಗಲಿ ಫ್ರೈ ಮಾಡಿದ್ಮೇಲಾಗಲಿ. ಏನಕ್ಕೆ ಅಂದರೆ ಚಕ್ಲಿ ಹಾಕಬೇಕಾದ್ರೆ ಈ ರೀತಿ ಎಡ್ಜಸ್ಸನ್ನು ಪ್ರೆಸ್ ಮಾಡಬೇಕು, ಆವಾಗ ಮಾತ್ರ ಚಕ್ಲಿ ಚೆನ್ನಾಗಾಗತ್ತೆ, ಎಲ್ಲೂ ಬ್ರೇಕ್ ಆಗಲ್ಲ. ಚಕ್ಲಿ ಎಲ್ಲ ಆದಮೇಲೆ ತೆಗೆದಿಟ್ಕೋಬೇಕು. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚಕ್ಲಿನ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಚಕ್ಲಿ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಒಂದ್ಸಲ ಈ ರೀತಿ ಚಕ್ಲಿನ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರಿಗೂ ಥ್ಯಾಂಕ್ ಯು.